ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೇವಲ ಒಂದು ನಗರದ ಕಥೆಯನ್ನ ಕೇಳ್ತಿಲ್ಲ, ಬದಲಿಗೆ ಯುಗ ಯುಗಗಳ ಇತಿಹಾಸವನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿರುವ ಕಲಬುರ್ಗಿಯ ಅಂದ್ರೆ ನಮ್ಮ ಹಳೆಯ ಗುಲ್ಬರ್ಗಾದ ಪದರಗಳನ್ನ ಒಂದೊಂದಾಗಿ ಬಿಚ್ಚಿಡೋಣ ಬನ್ನಿ. ಸಾಮಾನ್ಯವಾಗಿ ಒಂದು ನಗರದ ಇತಿಹಾಸ ಅಂದ್ರೆ ಎಷ್ಟು ಹಳೇದು ಅಂತನ್ಸುತ್ತೆ? 100 ವರ್ಷ, ಇಲ್ಲ 200 ವರ್ಷ ಅಷ್ಟೇನಾ? ಖಂಡಿತ ಇಲ್ಲ. ಕೆಲವು ನಗರಗಳ ಬೇರುಗಳು ಸಾವಿರಾರು ವರ್ಷಗಳಷ್ಟು ಆಳಕ್ಕೆ ಇಳಿದಿರುತ್ತವೆ. ಅಂತಹ ಒಂದು ಪ್ರಶ್ನೆನೇ ನಮ್ಮನ್ನ ಕಲಬುರ್ಗಿಯ ಕಾಲಯಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಹೌದು, ನಾವು ಮಾತಾಡ್ತಿರೋದು ಕಲಬುರ್ಗಿಯ ಬಗ್ಗೆ. ಇಲ್ಲಿನ ಇತಿಹಾಸವನ್ನ ಶತಮಾನಗಳಲ್ಲಿ ಅಲ್ಲ, ಯುಗಗಳಲ್ಲಿ ಅಳೆಯಬೇಕು. ಹಾಗಿದ್ರೆ ಬನ್ನಿ, ಭೂಮಿಯ ಪದರಗಳ ತರಹ ಅಡಗಿರೋ ಈ ನಗರದ ಚರಿತ್ರೆಯನ್ನ ಒಂದೊಂದಾಗಿ ನೋಡೋಣ. ನಮ್ಮ ಈ ಪಯಣದ ಮೊದಲ ನಿಲ್ದಾಣ ಕಲಬುರ್ಗಿಯ ಅತ್ಯಂತ ಆಳವಾದ ಐತಿಹಾಸಿಕ ಪದರ. ಇದು ದಾಖಲೆಗಳಿಗಿಂತನೂ ತುಂಬಾ ಹಳೆಯದು. ಪುರಾಣಗಳು ಮತ್ತು ದಂತಕಥೆಗಳಲ್ಲಿ ಇವತ್ತಿಗೂ ಜೀವಂತವಾಗಿರೋ ಕಾಲ. ನಮ್ಮ ಪುರಾಣಗಳ ಪ್ರಕಾರ ಸತ್ಯಯುಗದಲ್ಲಿ, ಅಂದ್ರೆ ಸತ್ಯ ಮತ್ತು ಧರ್ಮ ಉತ್ತುಂಗದಲ್ಲಿದ್ದ ಕಾಲದಲ್ಲಿ, ಕೃಷ್ಣ ಮತ್ತು ಭೀಮಾ ನದಿಗಳ ನಡುವಿನ ಈ ಪ್ರದೇಶ ಋಷಿಮುನಿಗಳ ತಪೋಭೂಮಿಯಾಗಿತ್ತಂತೆ. ಇಲ್ಲಿ ಸಿಗುವ ಪ್ರಾಚೀನ ಗುಹೆಗಳು ಮತ್ತು ಪವಿತ್ರ ಪಾದಚಿಹ್ನೆಗಳು ಆ ನಂಬಿಕೆಗೆ ಇವತ್ತಿಗೂ ಸಾಕ್ಷಿಯಾಗಿ ನಿಂತಿವೆ. ಇನ್ನು ತ್ರೇತಾಯುಗಕ್ಕೆ ಬಂದ್ರೆ ಅಂದ್ರೆ ಶ್ರೀರಾಮನ ಕಾಲದಲ್ಲಿ ಈ ಜಾಗ ರಾಮಾಯಣದ ಕಥೆಯ ಒಂದು ಭಾಗ ಆಗುತ್ತೆ. ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆಯರು ತಮ್ಮ ವನವಾಸದ ಸಮಯದಲ್ಲಿ ಇದೇ ದಾರಿಯಲ್ಲಿ ಸಾಗಿದ್ರು ಅಂತ ಸ್ಥಳೀಯ ಜಾನಪದ ಕಥೆಗಳು ಇವತ್ತಿಗೂ ಹೇಳ್ತವೆ. ಇದು ಈ ಭೂಮಿಯ ಪಾವಿತ್ರ್ಯವನ್ನ ಇನ್ನಷ್ಟು ಹೆಚ್ಚಿಸಿದೆ. ಹಾಗೆಯೇ ಮಹಾಭಾರತದ ಕಾಲವಾದ ದ್ವಾಪರ ಯುಗದಲ್ಲಿ ಪಾಂಡವರು ಕೂಡ ತಮ್ಮ ವನವಾಸದ ಸಂದರ್ಭದಲ್ಲಿ ಈ ಪ್ರದೇಶವನ್ನ ದಾಟಿದ್ರು ಅಂತ ಒಂದು ನಂಬಿಕೆ ಇದೆ. ಇಲ್ಲಿ ಸಿಕ್ಕಿರುವ ಕೆಲವು ಹಳೆಯ ಶಿಲ್ಪಗಳು, ಸಮಾಧಿಗಳು ಆ ಮಹಾಕಾವ್ಯದ ಕಾಲದ ಕುರುಹುಗಳೇ ಇರಬಹುದಾ ಅನ್ನೋ ಕುತೂಹಲವನ್ನ ಹುಟ್ಟಿಸ್ತವೆ. ಸರಿ, ದಂತಕಥೆಗಳ ಆಳದಿಂದ ಈಗ ದಾಖಲೆಗಳಿರೋ ಇತಿಹಾಸದ ಗಟ್ಟಿನೆಲಕ್ಕೆ ಬರೋಣ. ಒಂದು ಕಾಲದಲ್ಲಿ ಪವಿತ್ರ ಭೂಮಿಯಾಗಿದ್ದ ಈ ಜಾಗ ಹೇಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಆಡಳಿತ ಕೇಂದ್ರ ಆಯಿತು, ಅಧಿಕಾರದ ಒಂದು ಪ್ರಮುಖ ಸ್ಥಳವಾಗಿ ಬದಲಾಯಿತು ಅನ್ನೋದನ್ನ ಹೀಗೆ ತಿಳಿಯೋಣ. ಈ ಕಾಲರೇಖೆಯನ್ನ ಒಮ್ಮೆ ನೋಡಿ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯರ ಕಾಲದಿಂದ ಶುರುವಾಗಿ, ಆಮೇಲೆ ಶಾತವಾಹನರು, ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರವರೆಗೆ, ಹೀಗೆ ಒಂದರ ಮೇಲೆ ಒಂದು ರಾಜವಂಶಗಳು ಈ ಪ್ರದೇಶವನ್ನ ಆಳಿವೆ. ಪ್ರತಿಯೊಂದು ರಾಜವಂಶವೂ ತಮ್ಮ ಹಿಂದಿನವರ ಅಡಿಪಾಯದ ಮೇಲೆ ಹೊಸದನ್ನ ಕಟ್ತಾ ಈ ಪ್ರದೇಶದ ಸಂಸ್ಕೃತಿ, ವ್ಯಾಪಾರ ಮತ್ತು ಸಾಹಿತ್ಯವನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದುವು. ಈಗ ನಾವು ಕಲಬುರ್ಗಿಯ ಇತಿಹಾಸದ ಒಂದು ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಯಾಕಂದ್ರೆ ಇದೇ ಸಮಯದಲ್ಲಿ ಗುಲ್ಬರ್ಗಾ ಒಂದು ಸಾಮಾನ್ಯ ಪ್ರದೇಶದಿಂದ ದಕ್ಷಿಣ ಭಾರತದ ಒಂದು ಪ್ರಬಲ ರಾಜಧಾನಿಯಾಗಿ ರೂಪಾಂತರಗೊಂಡಿದ್ದು, ತನ್ನದೇ ಆದ ಶಾಶ್ವತ ಮುದ್ರೆಯನ್ನ ಒತ್ತಿದ್ದು ಇದೇ ಕಾಲದಲ್ಲಿ. 1347. ಇದು ಕೇವಲ ಒಂದು ವರ್ಷ ಅಲ್ಲ, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಶಕೆಯ ಆರಂಭ. ಇದೇ ವರ್ಷ ಅಲ್ಲಾವುದ್ದೀನ್ ಹಸನ್ ಬಾಹಮನ್ ಶಾ ಬಹಮನಿ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಗುಲ್ಬರ್ಗಾವನ್ನ ತನ್ನ ಮೊದಲ ರಾಜಧಾನಿ ಅಂತ ಘೋಷಣೆ ಮಾಡ್ತಾನೆ. ಬಹಮನಿ ಸುಲ್ತಾನತು ಅಂದ್ರೆ ಅದು ದಖ್ಖನ್ ಪ್ರಸ್ಥಭೂಮಿಯ ಅತ್ಯಂತ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದು. ಗುಲ್ಬರ್ಗಾ ಅದರ ರಾಜಧಾನಿ ಆದ್ಮೇಲೆ ಈ ನಗರ ಕೇವಲ ಒಂದು ಆಡಳಿತ ಕೇಂದ್ರವಾಗಿ ಉಳಿಲಿಲ್ಲ, ಬದ್ಲಿಗೆ ವಾಸ್ತುಶಿಲ್ಪ, ಕಲೆ ಮತ್ತು ಸಂಸ್ಕೃತಿಯ ಒಂದು ಹೊಸ ಶಕೆಯನ್ನೇ ಶುರು ಮಾಡ್ತು. ಆ ಸುವರ್ಣಯುಗದ ವೈಭವಕ್ಕೆ ಇವತ್ತಿಗೂ ಸಾಕ್ಷಿಯಾಗಿ ನಿಂತಿರೋದು ಈ 3 ಅದ್ಭುತಗಳು. 1. ಭದ್ರವಾದ ಗುಲ್ಬರ್ಗಾ ಕೋಟೆ. 2. ಅದರೊಳಗಿನ ವಿಶಿಷ್ಟ ವಾಸ್ತುಶೈಲಿಯ ಜುಮ್ಮಾ ಮಸೀದಿ. ಮತ್ತು 3. ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರವಾಗಿರೋ ಖ್ವಾಜಾ ಬಂದೇ ನವಾಜ್ ದರ್ಗಾ. ಸೂಫಿ ಸಂಸ್ಕೃತಿಯೇ ಈ ಪ್ರದೇಶದ ಹೃದಯ. ನೋಡಿ, ಈ ಒಂದೇ ಒಂದು ವಾಕ್ಯ ಬಹಮನಿ ಯುಗದ ಬಹುದೊಡ್ಡ ಕೊಡುಗೆಯನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ ಅಲ್ವಾ? ಯಾಕಂದ್ರೆ ಆಗ ಇಲ್ಲಿ ಬೇರೂರಿದ ಸೂಫಿ ಪರಂಪರೆ ಕೇವಲ ಧರ್ಮವಾಗಿ ಉಳಿಯದೆ ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ನಡುವೆ ಒಂದು ಸೇತುವೆಯಾಗಿ ಈ ಪ್ರದೇಶದ ಸಾಮಾಜಿಕ ಸಾಮರಸ್ಯದ ಬದುಕಿನ ಅವಿಭಾಜ್ಯ ಅಂಗವಾಯಿತು. ಸಾರಿ, ಬಹಮನಿ ಸಾಮ್ರಾಜ್ಯದ ವೈಭವದ ನಂತರ ಕಲಬುರಗಿಯ ಇತಿಹಾಸ ಇನ್ನೊಂದು ತಿರುವು ಪಡ್ಕೊಳ್ಳುತ್ತೆ. ಅಧಿಕಾರ ಬದಲಾದ್ರೂ ಈ ನಗರ ತನ್ನ ಚೈತನ್ಯವನ್ನ ಕಳೆದುಕೊಳ್ಳದೆ ಹೊಸ ಆಡಳಿತಗಾರರಿಗೆ ಹೊಂದಿಕೊಂಡು ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡಿದ್ದು ನಿಜಕ್ಕೂ ವಿಶೇಷ. ಬಹಮನಿ ಸಾಮ್ರಾಜ್ಯದ ಪತನದ ನಂತರ ಈ ಪ್ರದೇಶ ಅಧಿಕಾರಕ್ಕಾಗಿ ನಡೆದ ಹೋರಾಟದ ಕೇಂದ್ರ ಬಿಂದು ಆಗತ್ತೆ. ವಿಜಯನಗರ ಸಾಮ್ರಾಜ್ಯ, ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಬೀದರ್ನ ಬರೀದ್ ಶಾಹಿಗಳು, ಹೀಗೆ ಹಲವಾರು ರಾಜ್ಯಗಳು ಇದನ್ನ ನಿಯಂತ್ರಿಸೋಕೆ ಪ್ರಯತ್ನ ಮಾಡಿದ್ವು.
ಪ್ರತಿಯೊಬ್ಬರೂ ತಮ್ಮದೇ ಆದ ಸಣ್ಣ ಪುಟ್ಟ ಕುರುಹುಗಳನ್ನ ಇಲ್ಲಿ ಬಿಟ್ಹೋದ್ರು. ಮುಂದೆ ಸುಮಾರು 200 ವರ್ಷಗಳ ಕಾಲ ಈ ಪ್ರದೇಶ ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಒಳಪಟ್ಟು. ಈ ಸಮಯದಲ್ಲಿ ರಸ್ತೆ, ನೀರಾವರಿಯಂತಹ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಸಿಕ್ತು. ಕೊನೆಗೆ 1948ರಲ್ಲಿ ಭಾರತ ಸ್ವತಂತ್ರವಾದ ಮೇಲೆ ಒಂದು ಪೊಲೀಸ್ ಕಾರ್ಯಾಚರಣೆಯ ನಂತರ ಈ ಪ್ರಾಂತ್ಯವು ಭಾರತ ಒಕ್ಕೂಟದ ಭಾಗವಾಯಿತು. ನಮ್ಮ ಕಾಲಯಾನದ ಕೊನೆಯ ನಿಲ್ದಾಣಕ್ಕೆ ಈಗ ಬಂದಿದ್ದೇವೆ. ಇಷ್ಟೆಲ್ಲ ಇತಿಹಾಸದ ಪದರಗಳು ಒಟ್ಟಿಗೆ ಸೇರಿ ಇವತ್ತಿನ ರೋಮಾಂಚಕ, ಆಧುನಿಕ ಕಲ್ಬುರ್ಗಿನನ್ನ ಹೇಗೆ ರೂಪಿಸಿವೆ ಅನ್ನೋದನ್ನ ನೋಡೋಣ ಬನ್ನಿ. 1956ರ ರಾಜ್ಯಗಳ ಪುನರ್ವಿಂಗಡಣೆ ಇದು ಕಲಬುರ್ಗಿಯ ಇತಿಹಾಸದಲ್ಲಿ ಮತ್ತೊಂದು ಪ್ರಮುಖ ಮೈಲಿಗಲ್ಲು. ಅಂದಿನಿಂದ ಈ ನಗರ ಮೈಸೂರು ರಾಜ್ಯ, ಅಂದ್ರೆ ನಮ್ಮ ಇವತ್ತಿನ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗವಾಯಿತು. ಇವತ್ತಿನ ಕಲಬುರಗಿ ಒಂದು ಬಹುಮುಖಿ ನಗರ. ಒಂದು ಕಡೆ ಗುಲ್ಬರ್ಗ ವಿಶ್ವವಿದ್ಯಾಲಯದಂಥ ಶಿಕ್ಷಣ ಕೇಂದ್ರಗಳು, ಸಿಮೆಂಟ್ ಮತ್ತು ತೊಗರಿಬೇಳೆಯಂಥ ಪ್ರಮುಖ ಉದ್ಯಮಗಳು. ಇನ್ನೊಂದು ಕಡೆ ತನ್ನ ಐತಿಹಾಸಿಕ ಕೋಟೆ, ದರ್ಗಾಗಳ ಮೂಲಕ ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಹಾಗಿದ್ರೆ ನಮ್ಮ ಈ ಪಯಣದಿಂದ ನಮ್ಗೇನ್ ಗೊತ್ತಾಯಿತು? ಕಲಬುರಗಿ ಅಂದ್ರೆ ಕೇವಲ ಒಂದು ನಗರ ಅಲ್ಲ, ಅದು ಇತಿಹಾಸದ ಹಲವಾರು ಪದರಗಳ ಒಂದು ಸಂಗಮ. ಪುರಾಣ ಕಾಲದ ಪವಿತ್ರ ಭೂಮಿಯಾಗಿ, ಸಾಮ್ರಾಜ್ಯಗಳ ಭವ್ಯ ರಾಜಧಾನಿಯಾಗಿ ಮತ್ತು ಇವತ್ತು ಶಿಕ್ಷಣ ಹಾಗೂ ಸಂಸ್ಕೃತಿಯ ಆಧುನಿಕ ಕೇಂದ್ರವಾಗಿ ನಮ್ಮ ಮುಂದೆ ಬೆಳೆದು ನಿಂತಿದೆ. ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ದಂತಕಥೆಗಳಿಂದ ಹಿಡಿದು ಆಧುನಿಕತೆಯವರೆಗೂ ಇಷ್ಟೊಂದು ಶ್ರೀಮಂತ ಇತಿಹಾಸವನ್ನ ತನ್ನೊಳಗೆ ಇಟ್ಕೊಂಡಿರೋ ಕಲಬುರ್ಗಿಯ ಮುಂದಿನ ಅಧ್ಯಾಯ ಏನಾಗಿರಬಹುದು? ಯೋಚನೆ ಮಾಡೋಕೆ ಇದೊಂದು ಅದ್ಭುತ ಅವಕಾಶ ಅಲ್ವಾ?